ಇನ್ನೊಂದು ಹೊಸ ಮನೆ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂಥದ್ದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ರೈಲ್ವೆ ಬಡಾವಣೆಯಲ್ಲಿ ಹೊಸ ವಿನ್ಯಾಸ ಆಧುನಿಕ ತಂತ್ರಜ್ಞಾನ ಬಳಸಿ ಕಟ್ಟಿರುವಂತಹ ಸಿಂಗಲ್ ಫ್ಲೋರ್ 3 ಬೆಡ್ರೂಮ್ ಇರುವಂತಹ ಮನೆ 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂಥದ್ದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟ್ನಲ್ಲಿ ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಹೊಂದಿರುವಂತಹ ಮನೆ. ಸಿಂಗಲ್ ಫ್ಲೋರ್ 3 ಬೆಡ್ರೂಮ್ ಯೂಶಲಿ ಸಿಕ್ಕಲ್ಲ. ನಾನು ನಿಮಗೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೆಲ್ಲಿಂಗ್ ರೇಟ್ ಈಸ್ ಅಬೌಟ್ 98 lakhs. ಬನ್ನಿ ಈ ಮನೆ ಹೇಗಿದೆ, ಯಾವ ಥರ ಇದೆ, ಏನು ಥರ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಯಾವ ಥರ ಡಿಸೈನ್ ಇದೆ ಅನ್ನೋದನ್ನು 1 by 1 ನೋಡೋಣ. ಸೊ ನಾನಿವಾಗ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ, ಇದು ಪಾರ್ಕಿಂಗ್ ಏರಿಯಾ. ಈಗ ಯೂಶಲಿ ಇಲ್ಲಿ ಈಸಿಯಾಗಿ ಒಂದು ಮಿಡ್ ಸೈಜ್ ಕಾರ್ನ ಪಾರ್ಕ್ ಮಾಡ್ಬೋದು. ಕುಡಿಯುವ ನೀರಿನ ವಿಚಾರಕ್ಕೆ ಬಂದಾಗ ಇಲ್ಲಿಗೆ ನಿಮಗೆ ಲೇಔಟಿಂದ ಅಂದರೆ ರೈಲ್ವೆ ಬಡಾವಣೆಯಿಂದ ವಾಟರ್ ಸಪ್ಲೈ ಇದೆ. ಈ ಮನೆಗೆ ಆದಂಥ ಒಂದು ಅಬೌಟ್ ಬೈ ಒಂದು 10,000 ಲೀಟರ್ ಸಂಪಿಟ್ಟಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಇದೆ, ಸೋಲಾರ್ ಇದೆ. ಸೊ ಪಾರ್ಕಿಂಗ್ ಏರಿಯಾ ನೀವು ನೋಡೋದು ಎಲೆಕ್ಟ್ರಿಕ್, ಮುಂದಿನ ಕಾಲದಲ್ಲಿ EV ಎಲೆಕ್ಟ್ರಿಕ್ ವೆಹಿಕಲ್ ಬಂದಾಗ ಇದಕ್ಕೆ ಅಂತ ಒಂದು ಚಾರ್ಜಿಂಗ್ ಪಾಯಿಂಟ್ಸ್ ಹಾಕಿಕೊಟ್ಟಿದ್ದಾರೆ. ಎಂಟ್ರಿ ಪಾಯಿಂಟ್ ಆಫ್ ದ ವಾಟರ್ ನೋಡಬಹುದು ನೀವು. ಇಲ್ಲೇ ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಕವರ್ಡ್ ಕಾರ್ ಪಾರ್ಕಿಂಗ್ ಇದೆ. ಸೊ ಮಳೆ ಮತ್ತು ಬಿಸಿಲು ಎರಡು ಬೀಳಲ್ಲ ನಿಮ್ಮ ಕಾರಲ್ಲಿ ನಿಲ್ಲಿಸಿದಾಗ. ಐ ಆಮ್ ಎಂಟ್ರಿಂಗ್ ದ ಪ್ರಾಪರ್ಟಿ. ಬನ್ನಿ. ಸೊ ಸೌತ್ ಫೇಸಿಂಗ್ ಸೈಟ್ 1500 ಸ್ಕ್ವೇರ್ ಫೀಟ್ ಇರುವಂತಹ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್. ಇದು ಈಸ್ಟ್ ಫೇಸಿಂಗ್ ಡೋರ್ ನೋಡಿ ಎಂತಹ ಡಿಸೈನ್ಗಳಿದೆ. ಬ್ಯೂಟಿಫುಲ್ ಡಿಸೈನು, ಬಹಳ ಚೆನ್ನಾಗಿ ಕಾರ್ವಿಂಗು ಮಾಡಿರುವಂತಹ ಟೀಕ್ ಡೋರ್ ವಿತ್ ಟೀಕ್ ಫ್ರೇಮ್ ಇದೆ ಇದು. ಸೊ ಬನ್ನಿ ಒಳಗೆ ನೋಡ್ಬೋದು. TV ಕ್ಯಾಬಿನೆಟ್ಸ್, ಬ್ಯೂಟಿಫುಲ್ ವಾಲ್ ಪೇಂಟಿಂಗ್, ಫಾಲ್ ಸೀಲಿಂಗ್, LED ಲೈಟ್, ಸ್ಟ್ರಿಪ್ ಲೈಟ್ಸ್, 2-3 ಕಲರ್ ಚೇಂಜ್ ಆಗುವಂತಹ ಲೈಟ್ಗಳು ನೋಡಿ. ಫ್ಯಾನ್ ಇದೆ, ಸ್ಪಾಟ್ ಲೈಟ್ಗಳು ಹಾಕಿದ್ದಾರೆ. ನೀವು ಕಿಟಕಿಗಳು ನೋಡ್ಬೋದು. ಕರ್ಟನ್ ರಾಡ್ಸ್ ಹಾಕಿದ್ದಾರೆ. ನನ್ನ ಹಿಂಭಾಗದಲ್ಲಿ ಇದು ಪೇಂಟಿಂಗ್ ನೋಡ್ಬೋದು. ದಿಸ್ ಇಸ್ ದಿ ಹಾಲ್ ಆರ್ ದ ಲಿವಿಂಗ್ ಏರಿಯಾ. ಫುಲ್ ಸೈಜ್ TV ಕ್ಯಾಬಿನೆಟ್ ಅಪ್ ಟಿಲ್ ದ ಸೀಲಿಂಗ್ ತನಕ, ಅಂದರೆ ರೂಫ್ ತನಕನೂ ಟಿಲ್ ದ ಬಾಟಮ್ ಕೆಳಗೆ ಫುಲ್ ಸೈಜ್ ಮಾಡಿದ್ದಾರೆ TV ಕ್ಯಾಬಿನೆಟ್ನ. ನೀವು ಈಸಿಲಿ ಇಲ್ಲಿ 1 ಡಜನ್ ಸೀಟರ್ ಸೋಫಾ ಸೀಟರ್ಗಳನ್ನ ಹಾಕೋಬೋದು. ಈ ಕಡೆ ಆ ಕಡೆ ಅಂದ್ರ ಮಧ್ಯದಲ್ಲಿ ವಿಶಾಲವಾಗಿರುವಂತಹ ಜಾಗ ಮಿಕ್ಕುತ್ತೆ. ಎಂಟ್ರೆನ್ಸಿಂದ ನೀವು 8 ರಿಂದ 12 ಸೀಟರ್ ಸೋಫಾ ಹಾಕ್ಕೊಂಡ್ರೂ ನಿಮಗೆ ಮಧ್ಯದಲ್ಲಿ ಓಡಾಡಲಿಕ್ಕೆ ಯಾವುದೇ ಥರ ಅಬ್ಸ್ಟ್ರಕಲ್ ಇರಲ್ಲ. 1500 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಿದ್ರೆ ನಿಮಗೆ ಪ್ರೀವಿಯಸ್ಗೆ ಬಹಳ ಸ್ಪೇಸ್ನ ಬಹಳ ಚೆನ್ನಾಗಿ ಯೂಟಿಲೈಸ್ ಮಾಡಿದರೆ ನಾವು ಇದನ್ನು ಹೊಗಳಲೇಬೇಕು. ಸೊ ನನಗೆ ಮನೆ ಒಳಗೆ ಎಂಟರ್ ಆದ ತಕ್ಷಣ ನನಗೆ ಬಹಳ ಇಷ್ಟವಾಗಿದ್ದು ನೋಡಿ, ಈ ಗಣಪತಿ ಕಾರ್ವಿಂಗ್ ಮತ್ತು ಬೆಲ್ಸ್ ಗಂಟೆ ಇರುವಂತಹ ಈ ಗಣಪತಿ, 2 ಆನೆ ಮಧ್ಯದಲ್ಲಿ ಗಣಪತಿ ಇರುವಂತಹ ಕಾರ್ವಿಂಗು ನನಗೆ ಬಹಳ ಆಕರ್ಷಿಸ್ತು. ನೀವು ನೋಡ್ತಾ ಇದ್ದೀರಿ ಇದನ್ನು. ವಾಹ್, ನೋಡಿ ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇರುವಂತಹ ಪೂಜಾ ರೂಮ್ ಇದು. ಕಾರ್ವಿಂಗ್ ನೋಡಿ, ಫುಲ್ ಸೈಜ್ ಕಾರ್ವಿಂಗ್ ಇದೆ. ಪ್ಲಸ್ ಇದ್ರೊಳಗೆ ನೋಡಿ ಸ್ನೇಹಿತರೆ, ನೋಡಿ ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾರ್ವಿಂಗ್ಸ್ನ. ಮೇಲ್ಗಡೆನೂ ಅಷ್ಟೇ ಗ್ಲಾಸ್ ಹಾಕಿದ್ದಾರೆ. ಅದ್ರ ಮೇಲ್ಗಡೆ ಗಂಟೆಗಳನ್ನ ಹಾಕಿದ್ದಾರೆ. ಅದ್ರ ಮೇಲ್ಗಡೆ ಗಣಪತಿ ಇದು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ. ಇದು ಈಸ್ಟ್ ಫೇಸಿಂಗ್. ನೀವು ಒಳಗೆ ಕೂತು ಪೂಜೆ ಮಾಡುವಂಥದ್ದು ಈಸ್ಟ್ ಫೇಸಿಂಗಲ್ಲಿ ಇರುವಂತಹ ಪೂಜಾ ರೂಮ್ ಇದು. ನೀವು ನೋಡ್ತಾ ಇರುವಂಥದ್ದು ಓಪನ್ ಶೋಕೇಸ್ ಇದು. ದಿಸ್ ಈಸ್ ಡಿವೈಡಿಂಗ್ ಹಾಲು ಪೂಜಾ ರೂಮ್ನ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ನೀವು ಈಸಿಲಿ ಒಂದು 6 ಸೀಟರ್ ಡೈನಿಂಗ್ ಟೇಬಲ್ ಹಾಕೋಬೋದು. ಇಲ್ಲೇ ಸಿಂಕ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ L ಶೇಪಲ್ಲಿ ಮಾಡಿರುವಂತಹ ಈ ಕಿಟಕಿ ಏನಿದೆ ನೋಡ್ಬೋದು. ದಿಸ್ ಇಸ್ L ಶೇಪ್. ದಿಸ್ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ನೀವು ಡೈನಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ಯಾರು ಒಳಗೆ ಬಂದರು ಅನ್ನೋದು ನೋಡಬಹುದು. L ಶೇಪಲ್ಲಿ ಮಾಡಿದ್ದಾರೆ. ಒಂದು ಕಿಟಕಿ ಓಪನ್ ಬಿಟ್ಟಿದ್ದಾರೆ. ಇಲ್ಲೂ ಸಹ CNC ವುಡ್ಡಲ್ಲಿ CNC ಕಟಿಂಗ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದಿ ಪಾರ್ಟೇಷನ್ ಆಫ್ ದಿ ಎಂಟ್ರೆನ್ಸ್, ಹಾಲ್, ಡೈನಿಂಗ್ ಏರಿಯಾ ಮತ್ತು ಕಿಚನ್ ಏರಿಯಾ. ನೋಡಿ ಎಷ್ಟು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಮೇಲೆ ಹಾಕಿರುವಂತಹ ಗ್ರನೈಟ್ ಟಾಪು, ಕೆಳಗಿರುವಂತಹ ಫಾರ್ಮೆಕಾ ಆಫ್ ದಿ ಮಾಡ್ಯುಲರ್ ಕಿಚನ್ನು. ಕಲರ್ ಕಾಂಟ್ರಾಸ್ಟು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಚಿಮ್ನಿ ಈಗಾಗಲೇ ಹಾಕಿದ್ದಾರೆ. ಚಿಮ್ನಿ ಅಕ್ಕ ಮತ್ತು ಪಕ್ಕ 2 ಕಡೆ ವೆಂಟಿಲೇಷನ್ಗೋಸ್ಕರ ಬಹಳ ಪ್ಲ್ಯಾನ್ ಮಾಡಿರುವಂಥ ಬಹಳ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಯಾಕಂದರೆ 2 ಕಿಟಕಿಗಳು ಬೇಕಾಗಿರುವಂಥದ್ದು. ಯಾಕೆ ಅಂತ ಹೇಳ್ತೀನಿ ಸ್ನೇಹಿತರೆ ಕೇಳಿ. ಈ ಚಿಮ್ನಿನ ಆಲ್ ಟೈಮ್ ಯೂಸ್ ಮಾಡಲಿಕ್ಕೆ ಆಗಲ್ಲ. ಇದ್ರ ಮುಂದ್ಗಡೆ ವೆಂಟಿಲೇಷನ್ ಇಲ್ಲ. ನಾವಿಲ್ಲೇನೇ ಪದಾರ್ಥಗಳನ್ನ ಅಡುಗೆ ಮಾಡೋದಲ್ಲಿ ಬಂದಿರುವಂತಹ ಹೊಗೆ, ಅಕಸ್ಮಾತ್ ನೀವು ಕರೆಂಟ್ ಇಲ್ಲ, ಚಿಮ್ನಿ ವರ್ಕ್ ಆಗಲ್ಲ. ಇದು 2ರಿಂದ ಈಸಿಯಾಗಿ ಎಕ್ಸಿಟ್ ಆಗುತ್ತೆ. ಇದು ಬೇಕಾಗಿರುವಂಥದ್ದು.
ಬಹಳ ಜನ ಇದನ್ನು ಮಿಸ್ ಮಾಡ್ತಾರೆ. ಇವೊಂದು ದೊಡ್ಡ ದೊಡ್ಡ ಮನೆಗಳಲ್ಲಿ ಪ್ಲ್ಯಾನ್ ಮಾಡ್ಬೇಕಾದ್ರೆ ಮಿಸ್ ಮಾಡ್ತಾರೆ. ಇವರು ಅದನ್ನು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ಗೆ ವಾಸ್ತು ವಿಚಾರಕ್ಕೆ ಬಂದಾಗ ನೋಡಿ, ಇದು ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಕೊಟ್ರು ಅಂತ ಹೇಳಿದೆ. ಅದರ ಪ್ರಕಾರವಾಗಿಯೇ ಈಸ್ಟ್ಗೆ ಮುಖವಾಗಿ ನಾವು ನಿಂತು ಇಲ್ಲಿ ಅಡುಗೆ ಮಾಡುವಂಥದ್ದು. ಇದನ್ನು ಅಗ್ನಿಮೂಲೆ ಅಂತಲೂ ಹೇಳ್ತಾರೆ. ಕಂಪಾರ್ಟ್ಮೆಂಟ್ಗಳು ನೋಡ್ಬೋದು, ಮೇಲ್ಗಡೆ ಎಲ್ಲ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಒಂದು 2 ವಿಚಾರಗಳನ್ನ ಹೇಳ್ಬೋದು. ನೀವು ರೆಫ್ರಿಜಿರೇಟರ್ ಪಾಯಿಂಟ್, ಮೈಕ್ರೋವೇವ್ನ 2 ಆಪ್ಷನ್ ಮಾಡಿದ್ದಾರೆ. ಆ ಕಡೆ ಒಂದು ನೀವು ನೋಡ್ಬೋದು, ಇಲ್ಲೂ ಒಂದು ಕೊಟ್ಟಿದ್ದಾರೆ. ನಿಮ್ಮ ರೆಫ್ರಿಜರೇಟರ್ ಪಾಯಿಂಟ್ನ ಇಲ್ಲೂ ಇಟ್ಕೋಬೋದು, ಅಥವಾ ಇಲ್ಲೂ ಸ್ವಲ್ಪ ಅಡಚಣೆ ಆಗ್ಬೋದು, ಬಟ್ ನೀವು ಇದ್ರ ಪಕ್ಕದಲ್ಲೂ ಇಟ್ಕೋಬೋದು, ಅಲ್ಲೂ ಇಟ್ಕೊಂಡು 2ಕ್ಕೂ ಅವಕಾಶ ಅಂತ ಮಾಡಿಕೊಟ್ಟಿದ್ದಾರೆ. ಸೊ ನೀವು ನಾನು ಎಂಟ್ರೆನ್ಸ್ ತೋರಿಸಿದೆ, ಫ್ರಂಟ್ ಎಲಿವೇಷನ್ ನೋಡಿದ್ರಿ, ಹಾಲ್ ನೋಡಿದ್ರಿ, ಪೂಜಾ ರೂಮ್ ನೋಡಿದ್ರಿ, ಕಿಚನ್ ಏರಿಯಾ ನೋಡಿದ್ರಿ, ಡೈನಿಂಗ್ ಏರಿಯಾ ನೋಡಿದ್ರಿ. ನೌ ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 1. ಬನ್ನಿ, ಇದು ಮೊದಲನೇ ರೂಮ್ ನಂಬರ್ 1 ಇದು. ಸೊ ದಿಸ್ ಇಸ್ ದಿ ರೂಮ್. ನೀವು ಈಸಿಲಿ ಒಂದು ಕಾಟ್ ಹಾಕೋಬೋದು. ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದರೆ, ಮೇಲೆ ಅಟ್ಟ ಕವರ್ ಮಾಡಿದರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದೆ. ಇಲ್ಲೂ ಸಹ ನೀವು ಪೇಂಟ್, ಟೆಕ್ಸ್ಚರ್ ಪೇಂಟ್, ಡಿಸೈನರ್ ಪೇಂಟನ್ನು ನೋಡ್ಬೋದು. ಕರ್ಟನ್ ರಾಡ್ಸ್ ಇದೆ. ಕಿಟಕಿಗಳು ನೋಡಿ, ಸೊ 3 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಗ್ರನೈಟ್, ಇದಕ್ಕೆ ಗ್ರನೈಟ್ ಫ್ಲೋರಿಂಗ್ ಆಲ್ ಓವರ್ ಮನೇನ ಫುಲ್ ಗ್ರನೈಟ್ ಫ್ಲೋರಿಂಗ್ ಕಂಟಿನ್ಯೂ ಮಾಡಿದ್ದಾರೆ. ವಾಸ್ತು ವಿಚಾರಕ್ಕೆ ಬಂದಾಗ ಈ ಬಾತ್ರೂಮ್ ಒಳಗೆ ಹೋಗಿ ನಾನು ತೋರಿಸ್ತೀನಿ ಎಷ್ಟಿದೆ ಸ್ಪೇಸ್ ಅಂತ. ನೋಡಿ, ಇದು ಅಷ್ಟೇ. ಇನ್ನೊಂದು ವಿಚಾರ, ಟೀಕ್ ಡೋರ್. ಇದೇನು ಇವರು ಡೋರ್ ಇದು ನೀವು ನೋಡ್ತಾ ಇದ್ರೆ, ಇಂಟರ್ನೆಟ್ ಡೋರ್ಸ್ ಎಲ್ಲ ಸಹ ಟೀಕ್ದೇನೆ. ಸೊ ಇದು ಪೂಜಾ ರೂಮ್ ಇದೆ ಇಲ್ಲಿಂದ ಇಲ್ಲಿ ತನಕ. ದಿಸ್ ಇಸ್ ಈಸ್ಟ್ ಫೇಸಿಂಗ್. ನಾನು ಇವಾಗ ನಿಂತಿದ್ದೆ ಹಿಂಭಾಗದಿರೋದು ಈಸ್ಟ್ ಫೇಸಿಂಗು. ನೋಡಿ, ಇದು ಬಾತ್ರೂಮ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಸೊ ಬಾತ್ರೂಮು ಟಚ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಏನು ಮಾಡಿದ್ದಾರೆ, ಇಲ್ಲಿ ವಾಸ್ತು ಅನುಗುಣವಾಗಿ ಇಲ್ಲಿ ಜಾಗ ಬಿಟ್ಟಿದ್ದಾರೆ. ಜಾಗ ಬಿಟ್ಟರೆ ಅಂದರೆ ಯೂಶ್ಲಿ ಇರಲಿ ಅಂತ ಹಿಂಗೆ ಒಂದು ಕ್ಲೋಸಿಂಗಿಗೆ ಕ್ಲೋಸ್ ಮಾಡಿದ್ದಾರೆ. ಸೊ ಇದು ಪೂಜಾ ರೂಮು, ಇದ್ರ ಬಾತ್ರೂಮ್ ಸ್ಟಾರ್ಟ್ ಆಗುತ್ತೆ. ಮಧ್ಯ ಭಾಗದಲ್ಲಿ ಓಪನಿಂಗ್ನ ಬಿಟ್ಟಿದ್ದಾರೆ. ಸೊ ವಾಸ್ತು ಅನುಗುಣವಾಗಿ ಮಾಡಿರುವಂತಹ ಮನೆ ಅಂತ ನಾನು ಹೇಳಿದೆ. ಸೊ ಒನ್ ಆಫ್ ದ ಕೀ ಯೂನಿಟ್ಸ್ ಆಫ್ ದಟ್ ಇದು. ನಾನು ರೂಮ್ ನಂಬರ್ 1ನಲ್ಲಿರುವಂತಹ ಬಾತ್ರೂಮ್ ಒಳಗಿದ್ದೀನಿ. ಸಿಂಗಲ್ ಪೀಸ್ ಕಮೋಡ್ ಹಾಕಿದ್ದಾರೆ. ಇದೊಂದು ಸಿಂಗಲ್ ಪೀಸ್ ಕಮೋಡ್ ಇದೆ. ಶವರ್ ಇದೆ, ಮಿಕ್ಸರ್ಗಳು ಕೊಟ್ಟಿದ್ದಾರೆ, ವಾಟರ್ ಹೀಟರ್ ಮೇಲ್ಗಡೆ ಆಪ್ಷನ್ಸ್ ಮಾಡಿದ್ದಾರೆ. ಅಲ್ಲಿ ಶ್ಯಾಂಪು ಮತ್ತು ಎಣ್ಣೆ ಅಥವಾ ಸಿಗಕಾಯಿ ಇಟ್ಕೊಳ್ಳಿಕ್ಕೆ ಇಲ್ಲಿ ಶೆಲ್ಫ್ಗಳನ್ನ ಸಹ ಕೊಟ್ಟಿದ್ದಾರೆ. ಅಪ್ ಟಿಲ್ ದ ರೂಫ್ ಲೆವೆಲ್ ಟೈಲ್ಸ್ಗಳನ್ನ, ವಾಲ್ ಟೈಲ್ಸ್ಗಳನ್ನ ಮೇಲ್ ತನಕ ಕಂಟಿನ್ಯೂ ಮಾಡಿದ್ದಾರೆ. UPVC ಡೋರ್ಸ್, ಪ್ಲಾಸ್ಟಿಕ್ ಡೋರ್ಗಳನ್ನ ಹಾಕಿದ್ದಾರೆ. ಸೊ ಮೂವಿಂಗ್ ಬ್ಯಾಕ್ ಟು ದ ಡೈನಿಂಗ್ ಏರಿಯಾ. ರೂಮ್ ನಂಬರ್ 1ನಿಂದ ನಾನು ಆಚೆ ಬಂದಿದ್ದೀನಿ. ಈಗ ಇದು ಡೈನಿಂಗ್ ಏರಿಯಾ. ಪೂಜಾ ಹಿಂಭಾಗದಲ್ಲಿ ಕಿಚನ್ ಇದೆ. ದಿಸ್ ಇಸ್ ದಿ ರೂಮ್ ನಂಬರ್ 2. ಬನ್ನಿ, ಈಗ ರೂಮ್ ನಂಬರ್ 2 ಒಳಗೆ ಹೋಗೋಣ, ಏನಿದೆ ಅಂತ ನೋಡೋಣ. ಸೊ ಇದಕ್ಕೂ ಅಷ್ಟೇ, ಆ ರೂಮಲ್ಲಿ ತೋರಿಸಿದಾಗೆ ಒಂದು ಮಿಡ್ ಸೈಜ್ ಕಾಟ್ ಹಾಕೋಬೋದು. ನೀವು ನೋಡ್ಬೋದು ಮೇಲ್ಗಡೆ. ಆ ರೂಮಲ್ಲಿ ಹೇಗಿದೆಯೋ ಅದೇ ಥರ ಯಥಾವತ್ತಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಯಾನ್ಗಳಿದೆ, ಸ್ಪಾಟ್ ಲೈಟ್ಗಳು ಹಾಕಿದ್ದಾರೆ. ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ಗಳಿದೆ. ಮೇಲ್ಗಡೆ ಸಜ್ಜಾ ಫುಲ್ ಕವರ್ ಮಾಡಿದ್ದಾರೆ, ಲಾಫ್ಟನ್ನು ಫುಲ್ ಕವರ್ ಮಾಡಿದ್ದಾರೆ. ಸೊ ಬಾತ್ರೂಮಿಗೆ ಬಂದಾಗ ಇದಕ್ಕೂ ಅಟ್ಯಾಚ್ ಇದೆ. ಸೇಮ್ ಸಿಂಗಲ್ ಪೀಸ್ ಕಮೋಡ್ ಇದೆ, ಮಿಕ್ಸರ್ಗಳಿದೆ, ಶವರ್ ಇದೆ, ವಾಟರ್ ಹೀಟರ್ಗೆ ಆಪ್ಷನ್ ಮಾಡಿದ್ದಾರೆ. ಟಿಲ್ ದ ಸೀಲಿಂಗ್ ತನಕ ಟೈಲ್ಸ್ಗಳನ್ನ ಕಂಟಿನ್ಯೂ ಮಾಡಿದ್ದಾರೆ. ಅಗೇನ್ UPVC ವೆರಿ ಗುಡ್ ಕ್ವಾಲಿಟಿ ವಾಟರ್ ಪ್ರೂಫ್ ಡೋರ್ಗಳನ್ನ ಹಾಕಿದ್ದಾರೆ. ಸೊ ಇಲ್ಲೂ ಅಷ್ಟೇ, ಆ ರೂಮಲ್ಲಿ ತೋರಿಸಿದಾಗೆ ಇಲ್ಲೂ ಅಷ್ಟೇ ಟೀಕ್ ಡೋರ್ ವಿತ್ ಫ್ರೇಮ್ ಇದೆ. ಐ ಆಮ್ ಬ್ಯಾಕ್ ಟು ದ ಹಾಲ್. ನೀವು ನೋಡ್ಬೋದು, ನಾನು ಈಸ್ಟಿಂದ ಎಂಟರ್ ಆಗಿರುವಂಥ ಈ ಮನೆ ಇದು. ಬ್ಯೂಟಿಫುಲ್ ಸೂಪರ್ ಆಗಿರುವಂತಹ TV ಕ್ಯಾಬಿನೆಟ್ ವಿತ್ ಸ್ಟೋರೇಜ್ ಸ್ಪೇಸ್. ಇಲ್ಲಿ ನೋಡೋದು ಡಿಸೈನ್ ಮಾಡಿದ್ದಾರೆ, ಯಾವ ಥರ ಹಾಲಲ್ಲಿ ಫುಲ್ ಸೈಜ್ ಡಿಸೈನ್ ಮಾಡಿದ್ದಾರೆ. ಸೊ ಇದು ಬ್ಲ್ಯಾಕ್ ಕಲರ್ ಗ್ರನೈಟ್. ಇದು ಬ್ಲ್ಯಾಕ್ ಕಲರ್ ಗ್ರನೈಟ್ಗೆ ವೈಟ್ ಕಲರ್ ಸ್ಟ್ರಿಪ್ ಮಾಡಿ ಇದನ್ನು ಕಲರ್ ಮಾಡಿದ್ದಾರೆ. ಸೊ ಬನ್ನಿ, ಇಲ್ಲೂ ಒಂದು ಹ್ಯಾಂಡ್ ವಾಶ್ ಇದೆ. ಆಗಲೇ ಅಲ್ಲೊಂದು ಹ್ಯಾಂಡ್ ವಾಶ್ ತೋರಿಸಿದೆ ನಿಮಗೆ. ಇಲ್ಲೂ ಒಂದು ಹ್ಯಾಂಡ್ ವಾಶ್ ಇದೆ, ಯಾಕೆಂತ ಅದನ್ನು ಹೇಳ್ತೀನಿ. ಸೊ ಹ್ಯಾಂಡ್ ವಾಶ್ ಪಕ್ಕದಲ್ಲೇ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಮಾಡಿದ್ದಾರೆ ನಿಮಗೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ಇದರೊಳಗೆ. ನನ್ನ ಪಕ್ಕದ ವಾಷಿಂಗ್ ಮಿಷಿನ್ ಪಾಯಿಂಟಿಂದ ಪಕ್ಕದಲ್ಲೇ ಇದು ಸ್ಮಾಲ್, ಯು ಕ್ಯಾನ್ ಕಾಲ್ ದಿಸ್ ಆಸ್ ದಿ ಗೆಸ್ಟ್ ರೂಮ್. 2 ದೊಡ್ಡ ರೂಮ್ ಇದೆ, 2ಕ್ಕೂ ಅಟ್ಯಾಚ್ ಇದೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಮಾಡಿಲ್ಲ. ಇದನ್ನು ನೀವು ಗೆಸ್ಟ್ ರೂಮ್ ಅಥವಾ ಕಿಡ್ಸ್ ರೂಮ್ ಅಂತ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು. ಬಟ್ ಇಲ್ಲೂ ಸಹ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಅದರಷ್ಟೇ ಎಷ್ಟಿದೆ ಅಷ್ಟು ಸಹ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದಾರೆ. ಪ್ಲಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ, ಕಿಟಕಿ ಇದೆ, ಅದಕ್ಕೂ ಸಹ ಕಿಟಕಿ ರಾಡ್ಸ್ ಕೊಟ್ಟಿದ್ದಾರೆ. ಇಲ್ಲೂ ನೋ ಕಾಂಪ್ರಮೈಸ್ ಇನ್ ವುಡ್ ಕ್ವಾಲಿಟಿ. ದಿಸ್ ಇಸ್ ದಿ ರೂಮ್ ನಂಬರ್ 3. 2 ರೂಮ್ಗಳು ನೋಡ್ರಿ, ಇದು 3ನೇ ರೂಮು. ಇಲ್ಲೂ ಅಷ್ಟೇ ಇಂಟರ್ನಲ್ ಡೋರ್ಸ್ ಆರ್ ಆಫ್ ಟೀಕ್. ಬನ್ನಿ, ಇದು ಕಾಮನ್ ವಾಶ್ರೂಮ್. ಇದು ಸೂಪರ್ ಬಿಗ್ ಸೈಜ್ ಕಾಮನ್ ವಾಶ್ರೂಮು, ಬಹಳ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್, ಆ್ಯಂಟಿ ಸ್ಕಿಡ್ ಕಲ್ಲು ಹಾಕಿದ್ದಾರೆ. ಇಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ. ಸೀಲಿಂಗ್ ತನಕನೂ
ಎಷ್ಟು ಚೆನ್ನಾಗಿರುವಂಥದ್ದು, ಒಳ್ಳೆ ಯಾವುದೋ ಒಂದು ಸ್ಟಾರ್ ಹೋಟೆಲ್ದು ರೂಮ್ ಒಳಗಿದ್ದಂಗೆ ಇದೆ ನನಗೆ ಇದು ನೋಡ್ತಾ ಇದ್ದರೆ. ಅಷ್ಟು ಚೆನ್ನಾಗಿದ್ದಾರೆ ಕಲರ್ ಕಾಂಬಿನೇಷನು. ವೆಂಟಿಲೇಷನ್ ನೋಡಿ ಮೇಲ್ಗಡೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಕಮೋಡ್ನ ಹಾಕಿ ಕೊಡ್ತಾರೆ. ಕಮೋಡ್ಗೆ ನೋಡಿ ಇಲ್ಲಿ ಆಪ್ಷನ್ ಮಾಡಿದ್ದಾರೆ. ಬೇಡ ಅಂದಲ್ಲಿ ಇದನ್ನು ಮಾಡ್ಕೋಬೋದು, ಇಲ್ಲ ಇಂಡಿಯನ್ ಬೇಕು ಅಂದರೆ ಇಂಡಿಯನ್ನೂ ಮಾಡ್ಕೋಬೋದು. ನಿಮಗೆ ಕಮೋಡ್ ಬೇಕಂದ್ರೆ ಕಮೋಡು ಹಾಕ್ಕೊಡ್ತಾರೆ. ಮಿಕ್ಸರ್ಗಳಿದೆ, ಶವರ್ ಇದೆ, ವಾಟರ್ ಹೀಟರ್ಗೆ ಆಪ್ಷನ್ ಮಾಡಿದ್ದಾರೆ. ಸೊ ನಾನು 3 ಬೆಡ್ರೂಮ್ ಇರುವಂತಹ 3ಕ್ಕೂ 2ಕ್ಕೆ ಅಟ್ಯಾಚ್ ಇದೆ, 1ಕ್ಕೆ ಕಾಮನ್ ಅಥವಾ ಕಿಡ್ಸ್ ರೂಮ್ ಅಂತ ಹೇಳಿದೆ ಅದಿದೆ. ಸೊ ನಾನು ಇವಾಗ ಮನೆಯ ಹಿಂಭಾಗ ಮನೆ ಹಿತ್ತಲಿಗೆ ಬಂದಿದ್ದೀನಿ. ದಿಸ್ ಇಸ್ ದಿ ಬ್ಯಾಕ್ ಯಾರ್ಡ್ ಆಫ್ ದ ಹೌಸ್. ಸ್ಟ್ಯಾಂಡರ್ಡ್ ಸೇಫ್ಟಿಗೆ ಏನು ಬೇಕು ಅದನ್ನು ಮಾಡಿದ್ದಾರೆ. ಸೊ ಯಾವುದೇ ಥರ ಆತಂಕ ಇಲ್ಲ, ಇದರೊಳಗಿನ ಯಾರು ಬರ್ತಾರೆ ಅನ್ನೋದು ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡೋಂಗಿಲ್ಲ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಇಲ್ಲ, ಯಾಕೆಂದರೆ ಅದಕ್ಕೆ ಆದಂಥ ಡೆಡಿಕೇಟೆಡ್ ಇನ್ಲೆಟ್ ಮತ್ತು ಔಟ್ಲೆಟ್ ಪಾಯಿಂಟನ್ನು ಮನೆ ಒಳಗೆ ಮಾಡಿರೋದ್ರಿಂದ ನಿಮಗೆ ವಾಷಿಂಗ್ ಮಿಷಿನ್ ಇಲ್ಲಿ ತರಬೇಕು, ಇಲ್ಲಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಬಟ್ಟೆ ಒಗೆದುಕೊಂಡು ಇಲ್ಲಿ ಮೇಲ್ಗಡೆ ಫುಲ್ ಆ್ಯಂಡ್ ಡ್ರೈ ಹಾಕ್ಬಿಟ್ರೆ ನಿಮಗೆ ಇಲ್ಲೇ ತೊಂದರೆ ಇಲ್ಲದಂಗೆ ವಾಷಿಂಗ್ ಏರಿಯಾ ಆಗೋಗುತ್ತೆ. ಪ್ಲಸ್ ಇಲ್ಲಿ ಒಂದು ಇಂಡಿಯನ್ ಸ್ಟೈಲ್ ಇರುವಂತಹ ಕಮೋಡ್ ಸಹ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ನಿಮ್ಮ ದಿನನಿತ್ಯ ಸಾಮಾನು ಏನಾದರೂ ವೇಸ್ಟ್ ಇದ್ದರೆ ಅಥವಾ ಏನಾದರೂ ಇದ್ದರೆ ಇಟ್ಕೊಳ್ಳಿಕ್ಕೂ ಈ ಬಾತ್ರೂಮ್ ಈ ಟಾಯ್ಲೆಟ್ ಮೇಲ್ಗಡೆ ಸಹ ಜಾಗ ಮಾಡಿದ್ದಾರೆ. ಇಲ್ಲೇ ಒಂದು ನಾನು ತೋರಿಸ್ತೀನಿ ಸಂಪು. ಅದನ್ನು ಏನು ಹೇಳಿದೆ, ಎಂಟ್ರೆನ್ಸಲ್ಲಿ ಸಂಪಿದೆ ಅಂತ. ಒಂದು 10,000 ಲೀಟ್ರ್ ಸಂಪಿದೆ. ಅದಕ್ಕೆ ಆದಂಥ ಒಂದು ವಾಟರ್ ಮೋಟ್ರ್ ಇದೆ. ಮೇಲ್ಗಡೆ 1,000 ಲೀಟ್ರ್ ಓವರ್ ಟ್ಯಾಂಕ್ ಹಾಕಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ ಇಲ್ಲಿ. ಸೊ ಮಳೆ ಏನಾರು ಬಂತು ಅಂದರೆ ಇಲ್ಲಿ ನಿಮಗೆ ಸ್ಕಿಡ್ ಆಗಲ್ಲ. ಜಸ್ಟ್ ಟು ರ್ಯಾಪ್ ಅಪ್ ದಿಸ್, ಈ ಮನೆ ಎಲ್ಲಿದೆ? ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು 6.5 - 7 ಕಿಲೋಮೀಟ್ರ್ ಒಳಗೆ ಇರುವಂತಹ JP ನಗರ ರಿಂಗ್ ರೋಡ್ ಆದ ನಂತರ ಇರುವಂತಹ ರೈಲ್ವೆ ಬಡಾವಣೆ. ಯಾಕಂದರೆ ಹಲವಾರು ರೈಲ್ವೆ ಬಡಾವಣೆಗಳಿದೆ ಮೈಸೂರಲ್ಲಿ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಇದಿರೋದು ಮೈಸೂರು JP ನಗರ ರಿಂಗ್ ರೋಡ್ ಆದ ನಂತರ ಶ್ರೀನಗರದ ಪಕ್ಕದಲ್ಲೇ ಇರುವಂತಹ ರೈಲ್ವೆ ಬಡಾವಣೆಯಲ್ಲಿ ಕಟ್ಟಿರುವಂತಹ ಮನೆ ಇದು. 30-50 1,500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂಥದ್ದು. ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದರೆ ಮೂಡಾದಿಂದ ಖಾತಾ ಕಂದಾಯ ಈಗಾಗಲೇ ಆಗಿರುವಂತಹ ಇದು. ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್, ಕನೆಕ್ಟಿವಿಟಿ, ಸ್ಕೂಲ್, ಕಾಲೇಜಸ್, ಮೆಡಿಕಲ್ ಶಾಪ್, ಶಾಪಿಂಗ್ ಸೆಂಟರ್ಸ್ ಎಲ್ಲವೂ ಸೇ ಅಬೌಟ್ ಬೈ 1 ರಿಂದ 1.5 ಕಿಲೋಮೀಟ್ರ್ ಒಳಗೆ ನಿಮಗೆ ಪ್ರತಿಯೊಂದೂ ಸಿಗುವಂಥದ್ದು ಇರುವಂತಹ ಮನೆ ಇದು. ಇಂಡಿಪೆಂಡೆಂಟ್ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಸೆಲ್ಲಿಂಗ್ ರೇಟ್ ಇಸ್ ಅಬೌಟ್ 98 lakhs, 98 ಲಕ್ಷಗಳು. ಈ ಮನೆ ಬಗ್ಗೆ ತಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ಲಿರುವ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಾವು ಸಿಗ್ತೀವಿ. ಇನ್ನೊಂದು ವಿಡಿಯೋ, ಇನ್ನೊಂದು ಮನೆ ಅಥವಾ ಸೈಟ್ ತೊಗೊಂಡು ನಾನು ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.